ಇವತ್ತು ಹೇಳ್ತಾರಂತ ಎಲ್ಲ ವರ್ಡ್ಸ್ಗಳು ನೌನ್ಸ್. ಇಲ್ಲಿ ನೋಡಿ, ಫಸ್ಟ್ ಒನ್ ಟ್ರೇಟರ್ ಅಂದರೆ ದ್ರೋಹಿ, ವಿಶ್ವಾಸ ದ್ರೋಹಿ, ದೇಶದ್ರೋಹಿ ಆಗಿರ್ಬೋದು. ಅಂಥ ವ್ಯಕ್ತಿಗೆ ನೀವು ಟ್ರೇಟರ್ ಅನ್ಬೋದು. ಹಿ ಬಿಕೇಮ್ ಅ ಟ್ರೇಟರ್ ಟು ಹಿಸ್ ಓನ್ ಕಮ್ಯುನಿಟಿ. ಕಮ್ಯುನಿಟಿ ಅಂದರೆ ಜನಾಂಗ, ಅವರ ಒಂದು ಗ್ರೂಪ್ ಆಫ್ ಪೀಪಲ್. ಅವರಿಗೆ ಅವನು ದ್ರೋಹ ಮಾಡ್ದ ಅಂದರೆ ಹಿಸ್ ಅ ಟ್ರೇಟರ್. ಹಿ ಬಿಕೇಮ್ ಅ ಟ್ರೇಟರ್. ಅ ಟ್ರೇಟರ್ ಡಸಂಟ್ ಡಿಸರ್ವ್ ಎನಿ ಪ್ರಿವಿಲೇಜಸ್ ಆಫ್ ದ ಕಂಟ್ರಿ. ಪ್ರಿವಿಲೇಜಸ್ ಅಂದರೆ ರೈಟ್ಸ್, ಬೆನಿಫಿಟ್ಸ್. ಬಟ್ ಅ ಟ್ರೇಟರ್ ಡಸಂಟ್ ಡಿಸರ್ವ್ ಆಲ್ ದ್ಯಾಟ್. ಐ ಬಿಲೀವ್ಡ್ ಹಿಮ್ ಆಸ್ ಮೈ ಕ್ಲೋಸ್ ಫ್ರೆಂಡ್ ಬಟ್ ಹಿ ಟರ್ನ್ ಟು ಬಿ ಅ ಟ್ರೇಟರ್. ಅವನು ನಾನು ಕ್ಲೋಸ್ ಫ್ರೆಂಡ್ ಅಂತ ನಂಬಿದ್ದೆ, ಬಟ್ ಟರ್ನ್ ಟು ಬಿ ಅ ಟ್ರೇಟರ್ ಅಂದರೆ ಅವನು ಆ ರೀತಿ ಪ್ರೂವ್ ಆದ, ಅವ್ನು ಟ್ರೇಟರ್ ಅಂತ ನನಗೆ ಗೊತ್ತಾಯಿತು. ಹಿ ವಾಸ್ ಅಕ್ಯೂಸ್ಡ್ ಆಫ್ ಬೀಯಿಂಗ್ ಅ ಟ್ರೇಟರ್ ಇನ್ ದ ಪಾರ್ಟಿ. ಅಂದರೆ ಆ ಪೊಲಿಟಿಕಲ್ ಪಾರ್ಟಿನಲ್ಲಿ ಹಿ ಇಸ್ ಅಕ್ಯೂಸ್ಡ್ ಆಫ್ ಬೀಯಿಂಗ್ ಅ ಟ್ರೇಟರ್ ಅಂದರೆ ಅವನದಾಗಿದ್ದಾನೆ ಅಂತ ಅವನ್ನ ಅಕ್ಯೂಸ್ ಮಾಡಿದ್ರು. ರೈಟ್. ನೆಕ್ಸ್ಟ್ ಒನ್ ಪ್ಯಾಟ್ರಿಯಾಟ್. ಪ್ಯಾಟ್ರಿಯಾಟ್ ಅಂದರೆ ದೇಶ ಪ್ರೇಮಿ, ದೇಶಭಕ್ತ. ಭಗತ್ ಸಿಂಗ್ ವಾಸ್ ಅ ಟ್ರೂ ಪ್ಯಾಟ್ರಿಯಾಟ್. ವೋಟ್ ಫಾರ್ ಟ್ರೂ ಪ್ಯಾಟ್ರಿಯಾಟ್ಸ್ ಟು ಲೀಡ್ ಕಂಟ್ರಿ. ನಾಟ್ ಆಲ್ ಪ್ರೊಟೆಸ್ಟರ್ಸ್ ಆರ್ ಪ್ಯಾಟ್ರಿಯಟ್ಸ್. ಪ್ರೊಟೆಸ್ಟ್ ಮಾಡೋರು ಎಲ್ಲ ಪ್ಯಾಟ್ರಿಯಟ್ಸ್ ಅಲ್ಲ. ಸೊ ಇಲ್ಲಿ ಪ್ಯಾಟ್ರಿಯಟ್ ಅನ್ನೋದು ನೌನ್ ಆಯಿತು. ಆ್ಯಂಡ್ ಇದನ್ನ ಅಡ್ಜೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬೋದು ನೀವು. ಅವಾಗ ಸ್ಪೆಲ್ಲಿಂಗ್ ಚೇಂಜ್ ಆಗುತ್ತೆ. ಇಲ್ಲಿ ನೋಡಿ, ಪ್ಯಾಟ್ರಿಯಾಟಿಕ್ ಆಗುತ್ತೆ. ಪ್ಯಾಟ್ರಿಯಾಟಿಕ್ ಸಾಂಗ್ಸ್ ಅಂದರೆ ದೇಶಭಕ್ತಿ ಗೀತೆಗಳು ಕೇಳಿದಿರಲ್ಲ. ಪ್ಯಾಟ್ರಿಯಾಟಿಕ್ ಪೀಪಲ್, ಪ್ಯಾಟ್ರಿಯಾಟಿಕ್ ಡ್ಯೂಟಿ, ಮೂವ್ಮೆಂಟ್. ಸೊ ಇಲ್ಲಿ ಪ್ಯಾಟ್ರಿಯಾಟಿಕ್ ಅನ್ನೋದು ಅಡ್ಜೆಕ್ಟಿವ್. ನೆಕ್ಸ್ಟ್ ಒನ್ ಪ್ಯಾಸಿಫಿಸ್ಟ್ ಅಂದರೆ ವಯಲೆನ್ಸ್ನ ಖಂಡನೆ ಮಾಡೋರು, ಶಾಂತಿವಾದಿಗಳು. ಗಾಂಧೀಜಿ ವಾಸ್ ಅ ಪ್ಯಾಸಿಫಿಸ್ಟ್ ಆಲ್ ಹಿಸ್ ಲೈಫ್. ಡೂ ಯು ಥಿಂಕ್ ಪ್ಯಾಸಿಫಿಸ್ಟ್ ಮೂವ್ಮೆಂಟ್ಸ್ ಕ್ಯಾನ್ ಬ್ರಿಂಗ್ ದ ಚೇಂಜಸ್? ಅಂದರೆ ಶಾಂತಿಯಿಂದ ನಡೆಸುವಂಥ ಮೂವ್ಮೆಂಟ್ಸ್, ಡೂ ಯು ಥಿಂಕ್ ದೇ ಕ್ಯಾನ್ ಬ್ರಿಂಗ್ ದ ಚೇಂಜಸ್ ಅಂತ ನಾನು ಕೇಳ್ತಾ ಇದ್ದೀನಿ. ಹಿ ಸೇಸ್ ಪ್ಯಾಸಿಫಿಸ್ಟ್ ಕಾಂಟ್ ವಿನ್ ದ ವಾರ್. ಅವನೇನು ಹೇಳ್ತಾನೆ, ಪ್ಯಾಸಿಫಿಸ್ಟ್ ವಾರ್ನ ವಿನ್ ಆಗೋದಕ್ಕಾಗಲ್ಲ ಅಂತ ಹೇಳ್ತಾನೆ. ನೆಕ್ಸ್ಟ್ ಒನ್ ಫಿಲಾಂಥ್ರಪಿಸ್ಟ್. ಫಿಲಾಂಥ್ರಪಿಸ್ಟ್ ಅಂದರೆ ಯಾವಾಗಲೂ ದಾನ ಕಾರ್ಯಗಳನ್ನು ಮಾಡ್ತಾ ಇರೋ, ಬೇರೆಯವರಿಗೆ ಒಳ್ಳೇದಾಗಲಿ ಅಂತ ದುಡ್ಡನ್ನ ದಾನ ಮಾಡುವಂತಹ ವ್ಯಕ್ತಿ. ರೈಟ್, ಯಾವಾಗಲೂ ಮಾಡ್ತಾ ಇರ್ತಾನೆ ಅಂತ ವ್ಯಕ್ತಿ. ಹಿಸ್ ಗ್ರ್ಯಾಂಡ್ ಫಾದರ್ ವಾಸ್ ಅ ಗ್ರೇಟ್ ಫಿಲಾಂಥ್ರಪಿಸ್ಟ್. ನೋಡಿ, ಪ್ರೊನೌನ್ಸಿಯೇಷನ್ ಫಿಲಾಂಥ್ರಪಿಸ್ಟ್. ಮೆನಿ ಫಿಲಾಂಥ್ರಪಿಸ್ಟ್ಸ್ ಆರ್ ಕಮಿಂಗ್ ಫಾರ್ವರ್ಡ್ ಟು ಹೆಲ್ಪ್ ದ ಪೂರ್. ರೈಟ್, ತುಂಬ ಜನ ಫಿಲಾಂಥ್ರಪಿಸ್ಟ್ಸ್ ಮುಂದೆ ಬರ್ತಿದ್ದಾರೆ ಟು ಹೆಲ್ಪ್ ದ ಪೂರ್. ದ ಪೂರ್ ನೋಡಿ, ಇಲ್ಲಿ ಅದು ಸಿಂಗಲ್ ವರ್ಡ್ ಆಗಿ ತಗೋಬೇಕು. ದ ಪೂರ್ ಅಂದರೆ ಬಡ ಜನರು, ಎಲ್ಲ ಬಡ ಜನರ ಒಟ್ಟಾಗಿ ಈ ಥರ ಕರಿತೀವಿ. ದ ಪ್ಲಸ್ ಅಡ್ಜೆಕ್ಟಿವ್ ಹಾಕ್ತೀವಿ. ದ ಪೂರ್, ದ ರಿಚ್, ದ ಬ್ಲೈಂಡ್ ಅನ್ಬೋದು. ದ ಟ್ರಸ್ಟ್ ವಾಸ್ ಫೌಂಡೆಡ್ ಬೈ ಅನ್ ಅಮೇರಿಕನ್ ಫಿಲಾಂಥ್ರಪಿಸ್ಟ್. ರೈಟ್. ನೆಕ್ಸ್ಟ್ ಒನ್ ಪ್ರೊಟ್ಯಾಗನಿಸ್ಟ್. ಕೇಳಿರ್ತಿರಲ್ಲ ಈ ವರ್ಡ್ನ. ಪ್ರೊಟ್ಯಾಗನಿಸ್ಟ್ ಅಂದರೆ ಒಂದು ಕತೆ ಅಥವಾ ಸಿನಿಮಾದಲ್ಲಿರುವಂತಹ ಮೇನ್ ಕ್ಯಾರೆಕ್ಟರ್, ಲೀಡಿಂಗ್ ಕ್ಯಾರೆಕ್ಟರ್. I like the actor who played the protagonist in the movie Forrest Gump. The protagonist gets shot in the end. Protagonist gets shot ಅಂದರೆ ಅವನಿಗೆ ಶೂಟ್ ಮಾಡ್ತಾರೆ in the end. Everyone is the protagonist of their own life. ಪ್ರತಿಯೊಬ್ಬರು ತಮ್ಮ ಲೈಫ್ನಲ್ಲಿ ಅವ್ರದ್ದೇ ಮುಖ್ಯ ಪಾತ್ರ ಆಗಿರುತ್ತೆ. They are the leading character. ಪ್ರೊಟ್ಯಾಗನಿಸ್ಟ್ಗೆ ಆಪೋಸಿಟ್ ವರ್ಡ್ ಏನು? ಆಂಟಾಗನಿಸ್ಟ್. He played the main antagonist of the film. ಆಂಟಾಗನಿಸ್ಟ್ ಅಂದರೆ ಅಪೋಸಿಂಗ್ ಕ್ಯಾರೆಕ್ಟರ್, ವಿಲ್ಲನ್ ಅನ್ಬೋದು ನೀವು. ರೈಟ್, ಗೊತ್ತಾಯ್ತಲ್ಲ? ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.